ಹೊಸ ಪ್ರತಿಭೆಗಳು ನಿರ್ಮಿಸಿರುವ ಕೊಲೆಯಾದವನೇ ಕೊಲೆಗಾರ ಕನ್ನಡ ಚಲನಚಿತ್ರವು ಅದ್ದೂರಿಯಾಗಿ ತೆರೆ ಕಂಡಿದ್ದು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ತಂದೆ ತಾಯಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಮಗನನ್ನು ಓದಲು ಕಾಲೇಜಿಗೆ ಕಳುಹಿಸುತ್ತಾರೆ. ಆದರೆ ದುಷ್ಟರ ಸಹವಾಸದಿಂದ ಮಗ ಓದು ಬಿಟ್ಟು ದುರಭ್ಯಾಸಗಳಿಗೆ ಸಿಲುಕಿ ಜೀವನ ಹಾಳು ಮಾಡಿಕೊಳ್ಳುವುದು ಚಿತ್ರದ ಕಥಾ ಹಂದರ ಸಿನಿಮಾ ರಿಲೀಸ್ ಮಾಡಲಾಗಿದ್ದು ಕಲಬುರಗಿಯಲ್ಲಿ ಅಭಿಮಾನಿಗಳಿಂದ ಉತ್ತಮ ರೆಸ್ಪಾನ್ಸ್ ದೊರೆತಿದೆ. ತುಂಬ ಚೆನ್ನಾಗುತ್ತೆ ಸರ್. ಫಿಲಿಮು ಒಂದು ಒಳ್ಳೆ ಕಂಟೆಂಟ್ ಇದೆ, ಹಾಗೆ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಒಂದು ಸಿನಿಮಾ. ಸೊ ಸಿನಿಮಾದಲ್ಲಿ ಪ್ರತಿಯೊಂದು ಫ್ಯಾಮಿಲಿ ಕಂಟೆಂಟ್, ತಂದೆ ತಾಯಿ ಆಗಲಿ, ಸೊ ಫ್ರೆಂಡ್ಸ್ ಬಗ್ಗೆ ಇದೆ, ಸ್ಕೂಲ್ ಬಗ್ಗೆ ಇದೆ. ಪ್ರತಿಯೊಬ್ಬರು ಸಿನಿಮಾ ಚೆನ್ನಾಗಿ ಇಷ್ಟಪಡ್ತೀರಾ, ಪ್ರತಿಯೊಬ್ಬರು ನೋಡಿ. ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ, ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈ ಸಿನಿಮಾಗೆ ಒಳ್ಳೇದಾಗಲಿ, ಆ್ಯಂಡ್ ಸಿದ್ದಣ್ಣನಿಗೆ ಒಳ್ಳೇದಾಗಲಿ. ಎಲ್ಲರಿಗೂ ನಮಸ್ಕಾರಗಳು. ಕಲಬುರಗಿ ಜನತೆ ತಿಳಿಸೋದೇನೆಂದರೆ, ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ಸಿದ್ದು ಎನ್.ಆರ್. ಒಂದು ಚೊಚ್ಚಲ ಮೂವಿ ಅಂತ ಹೇಳ್ಬೋದು. ಅವರಿಗೆ ತಾವೆಲ್ಲರೂ ಸಹಕಾರ, ಪ್ರೀತಿ, ವಾತ್ಸಲ್ಯ ತೋರಿಸ್ಬೇಕಂತಲ್ಲಿ ನನ್ನಲ್ಲಿ ಮನವಿ. ಯಾಕೆ ತೋರಿಸ್ಬೇಕಂತ ಹೇಳಿದರೆ, ಬಡವ್ರ ಮಕ್ಕಳು ಬೆಳಿಬೇಕು. ಅದ್ರಾಗ ಏನಿದೆ ಉದ್ದೇಶ ಏನದಂತಂದರೆ, ಆ ಕಡೆ ಎಲ್ಲ ಬೆಂಗಳೂರು ಸೈಡೆಲ್ಲ ಜನ ಬೆಳೀತಾಯಿದ್ದಾರೆ. ಈ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಕಿರುತೆರೆಯಿಂದ ಎಲೆಮರಿ ಕಾಯದಂತೆ ಜನ ಇದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಕಲಬುರಗಿದ ಒಂದು ವ್ಯಕ್ತಿಗಳಂತ, ಕಲಬುರಗಿ ಜನತೆ, ಯಾದಗಿರಿ, ಶಾಪೂರು ಎಲ್ಲ ಒಂದು ಹೈದರಾಬಾದ್ ಕರ್ನಾಟಕ ಏನು ಬರ್ತದಲ್ಲ, ಬಳ್ಳಾರಿ ಆಗಿರ್ಬೋದು, ಸಿನ್ನೂರು ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಎಲ್ಲ ಜನತೆಗೆ ನಾನು ಹಂಬಲ್ ರಿಕ್ವೆಸ್ಟ್ ಏನಂತ ಹೇಳೋದಂತಂದರೆ, ಕೊಲೆಯಾದವನೇ ಕೊಲೆಗಾರ ಅಂತ ಮೂವಿ ಏನಿದೆಯಲ್ಲ, ಎಲ್ಲ ಕುಟುಂಬ ನೋಡೋಂಥ ವ್ಯಕ್ತಿಗಳಾಗಿರ್ಬೋದು, ವಿದ್ಯಾರ್ಥಿಗಳು ನೋಡೋಂಥ ಮೂವಿ ಆಗಿರ್ಬೋದು, ಅಥವಾ ಸಹಕುಟುಂಬ ಆಗಿ ಸಹಪರಿವಾರ ಆಗಿ ನೋಡ್ತಕ್ಕಂಥ ಒಂದು ಒಳ್ಳೆ ಚಿತ್ರ ಆಗಿದೆ. ಈ ಚೊಚ್ಚಲ ಚಿತ್ರಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡ್ತೀನಿ ಅಂತ ಅಂದ್ಕೊಂಡಿನಿ. ಒಳ್ಳೆ ಮೂವಿ ಮೂಡಿ ಬಂದಿದೆ. ಮಲ್ಲಿಕಾರ್ಜುನ್ ಏರತಾತನವರು ಕೂಡ ಒಂದು ಒಳ್ಳೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ನೀವು ಎಲ್ಲರೂ ಸೇರಿ ಈ ಮೂವಿಯನ್ನು ಬೆಳೆಸಿ ಹರಿಸೋಣ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯರು ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಇದರ ಪ್ರಾರಂಭೋತ್ಸವಕ್ಕೂ ಕೂಡ ಹೋಗಿದ್ದೆ ಬೆಂಗಳೂರಿನಲ್ಲಿ. ಬಹಳಷ್ಟು ಪತ್ರಕರ್ತರ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಅನುಭವ ನೀವು ಯಾಕೆ ಎಲ್ಲವನ್ನ ಕೇಳಿದ್ರು. ನಾನು ಸಾಮಾನ್ಯ ಕುಟುಂಬದಿಂದ ಬಂದು ಈ ಒಂದು ಚಿತ್ರರಂಗಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ, ಸಾಧನೆ ಮಾಡಿರ್ತಕ್ಕಂಥ ಸಿದ್ದು ಎನ್.ಆರ್. ಇವರು ಅವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ವಿಜಯಲಕ್ಷ್ಮಿ ಮೋದಿ ಅವರೇ, ಶ್ರೀಮತಿ ರಾಜೇಶ್ ಅವರೇ, ಧರ್ಮರಾಜ್ ದೇವರವರೇ, ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಲಿಂಗರಾಜ್ ಗಂಗಿ ಅವರೇ, ಮತ್ತು ವಿಶೇಷವಾಗಿ ಹಿರಿಯ ರವೀಂದ್ರ ಅವರೇ, ವೀರೇಂದ್ರ ಗಿಂಗೂರ್ ಅವರೇ, ಪದ್ಮನಾಭ್ ಖಾಸಗಿ ಅವರೇ, ಆತುರಾಗಿರಿ. ಬಹಳಷ್ಟು ಒಳ್ಳೆಯ ಚಿತ್ರ, ಒಂದು ಒಳ್ಳೆಯ ಯುವಕ ಯುವತಿಯರ ಜೋಡಿ ಯಾವ ರೀತಿ ಆಯಿತು, ಯಾವ ರೀತಿ ಕಲಿತು, ಯಾವ ರೀತಿ ಬಿಡುಗಡೆ ಆಯಿತು, ಏನಾಯಿತು ಅಂತಕ್ಕಂಥದ್ದು ಬಹಳ ಕುತೂಹಲಕರವಾಗಿ ನೋಡತಕ್ಕಂಥ ಒಂದು ಸಂದರ್ಭ. ನಮ್ಮ ಭಾಗದಲ್ಲಿ ಇದೇ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಕಲಬುರಗಿಯ ಸರಬಸವೇಶ್ವರ ಕಾಜೇಮಂದಿರ ಒಂದು ನೆಲದಲ್ಲಿ ಹುಟ್ಟಿ ಇವತ್ತು ಇಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ KJ ಫಿಲ್ಮ್ಸ್ ಆಗಿರ್ತಕ್ಕಂಥ ನಮ್ಮ ಸಿದ್ದುವರಿಗೆ ವಿಶೇಷವಾಗಿ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ಒಳ್ಳೆ ನಟನಾಗಿ ನಟಿಸಿದ್ದಾರೆ. ಈ ನಿರ್ದೇಶಕರು ಕೂಡ ಮಲ್ಲಿಕಾರ್ಜುನ್ ಈ ಸಿನಿಮಾವನ್ನು ಎಲ್ಲರೂ ಕೂಡಿ ಒಳ್ಳೆ ರೀತಿಯಿಂದ ಹಾಕಿದ್ದಾರೆ. ವೇದಿಕೆ ಇದ್ದಂಥ ಎಲ್ಲರೂ ನಾವು ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಯಶಸ್ವಿಯಾಗಿ ಚಿತ್ರರಂಗ ಹೊರಗೆ ಬರಲಿ. ಯಾಕಂದರೆ ಇವತ್ತು ಮಾಧ್ಯಮದ ಲೋಕದಲ್ಲಿ, ಮುಂದುವರೆದ ಲೋಕದಲ್ಲಿ ಇವತ್ತು ಮೊಬೈಲ್ಗಳು, ಈ ಟಿವಿಗಳು ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಇರೋದ ಕಾರಣ ಬಹಳಷ್ಟು ಜನ ಚಿತ್ರ ನೋಡೋದು ಕಡಿಮೆ. ಹೋಗಿ ಆ ಸಿನಿಮಾ ನೋಡಿ ಎಲ್ಲರೂ ಅದನ್ನು ಮೆಚ್ಚುಪಡಿಸಿದರೆ ಅದೇ ಅವನ ಜೀವನಕ್ಕೆ ಒಂದು ಸಾರ್ಥಕವಾಗ್ತದೆ ಅಂತೇಳಿ ತಾವೆಲ್ಲರೂ ಅದನ್ನು ಮಾಡ್ರಿ ಅಂತ ಈ ವೇದಿಕೆ ಮುಖಾಂತರ ಮನವಿ ಮಾಡಿಕೊಳ್ತೇನೆ. 2 ವರ್ಷದಿಂದ ಸತತವಾಗಿ ಸಿನಿಮಾ ಮಾಡಿದ್ವಿ ಕಷ್ಟಪಟ್ಟು. ಅದಾದಮೇಲೆ ರೆಡಿ ಆಯಿತು. ರೆಡಿ ಆದಮೇಲೆ ಜನವರಿ 11ಕ್ಕೆ ನಾವು
ಮಾರ್ಚ್ 8ಕ್ಕೆ ಅಂತ ರಿಲೀಸ್ ಮಾಡ್ತೀವಿ ಡೇಟ್ ಅನೌನ್ಸ್ಮೆಂಟ್ ಪ್ರೆಸ್ ಮೀಟ್ ಮಾಡಿ ತದನಂತರ ಎಲ್ಲ ಡಿಸ್ಟಿಕಲ್ಲೂ ಆಲ್ಮೋಸ್ಟ್ ನಾವು ಸಿನಿಮಾದ ಪ್ರಮೋಷನ್ ಮಾಡ್ಕೊತ ಬರತ್ತೀವಿ. ಮಾನ್ಯ ಯಾದಗಿರಿ ಕಡೆಗೆ, ಸುರಪುರ ಕಡೆಗೆ, ಶಾಪುರ ಕಡೆಗೆ, ದಾವಣಗೆರೆದು, ಬೆಂಗಳೂರು ಕಡೆಗೆ ಎಲ್ಲ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ. ಅಲಂಪ್ರಭು ಸರ್ನು ಬಂದಿದ್ದರು. ತದನಂತರ ಇವಾಗ ಮತ್ತು 8ನೇ ತಾರೀಕು ಬೆಳಗ್ಗೆ ಶಾಪುರಾಗ ಒಂದು ಮೇನ್ ಥಿಯೇಟರ್ ಭವಾನಿ ಮಾಡಿಕೊಂಡು ಅಲ್ಲೂ ಒಂದು ಫಂಕ್ಷನ್ ಮಾಡತ್ತೀವಿ ರೀ. ಇವತ್ತು 6ನೇ ತಾರೀಕು ಇಲ್ಲಿ ಒಂದು ಕಲಬುರಗಿದಾಗ ರಾಮ ಮಂದಿರಿಂದ ರಂಗ ಮಂದಿರ ಒಂದು ರ್ಯಾಲಿ ಹಾಕೊಂಡು ಅಲಂಪ್ರಭು ಸಾಬ್ರು ಮತ್ತು ಗುರುಗಳ ನೇತೃತ್ವದಾಗ ಒಂದು ಫಂಕ್ಷನ್. ನಮ್ಮದು ಮೂವಿ ಮಾರ್ಚ್ 8ಕ್ಕೆ ರಿಲೀಸ್ ಆಗಲಿದೆ. ಕೊಲೆ ಆದವನೇ ಕೊಲೆಗಾರ ಅಂತೇಳಿ KK ಅಂತೇಳಿ ನಿರ್ಮಾಪಕರು ಬಂದು ಮಲ್ಲಿಕಾರ್ಜುನ್ ಇರ್ತಾನೆ ತುಮಕೂರವರು. ನಾನು ಈ ಚಿತ್ರದ ಹೀರೋ ಸಿದ್ದು NR ಅಂತ ಹೇಳ್ಬಿಟ್ರಿ. ಮಾರ್ಚ್ 8ಕ್ಕೆ ರಿಲೀಸ್ ಆಗ್ಲತ್ತ. ದಯವಿಟ್ಟು ಎಲ್ಲರೂ ಈ ಭಾಗದ ಜನ ಹೋಗಿ ಸಿನಿಮಾ ನೋಡಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ. ದಯವಿಟ್ಟು ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ಯಾರಾದರೂ ಸಿದ್ದು NR ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಸಣ್ಣ ವಯಸ್ಸಿನಲ್ಲಿ, ಅದು ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತೇಳಿ ಮಾಡಿ ತೋರಿಸಿ ಅಂತಕ್ಕಂಥ ಮಲ್ಲಿಕಾರ್ಜುನ್ ಹಿರತಾತನವರು ಈ ಮೂವಿಗೆ ಒಂದು ಪ್ರೊಡ್ಯೂಸರ್ ಅವರೇ ಇದ್ದಾರೆ. ಅವರು ಒಂದು ಸಹಕಾರದೊಂದಿಗೆ ಕೊಲೆ ಆದವನೇ ಕೊಲೆಗಾರ ಅಂತೇಳಿ ಏನು ಹೇಳಿ, ಕೊಲೆ ಆದವನೇ ಕೊಲೆಗಾರ. ಈ ಮೂವಿ ಒಂದು ಟ್ವಿಸ್ಟ್ ಇದೆ. ಒಂದು ಯುವತಿಯರು ನೋಡಲೇಬೇಕಾದಂಥ ಈಗಿನ ಒಂದು ಸಿಚುಯೇಷನ್, ಈಗಿನ ಸಂದರ್ಭದಲ್ಲಿ, ಈಗಿನ ಒಂದು ವ್ಯವಸ್ಥೆಗೆ ಅದೊಂದು ಮೂವಿ ಒಂದು ಸಕ್ಸಸ್ ಆಗಿ ನೀವು ನೋಡಬೇಕಂತ ಕೇಸಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ವಿದ್ಯಾರ್ಥಿಗಳು ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿ ಸಕ್ಸಸ್ ಆಗಬೇಕು, ಯಾವ ರೀತಿ ಇದಾಗಬೇಕು, ನಾವು ಯಾವ ರೀತಿ ಫೇಲ್ ಆಗಿರ್ತೀವಿ, ಎದಕ್ಕೆ ಫೇಲ್ ಆಗ್ತೀವಿ ಅಂತೇಳಿ ಈ ಮೂವಿಯಲ್ಲಿದೆ. ಪ್ರತಿಯೊಂದೂ ಒಂದು ನೀವು ಡೈರೆಕ್ಟಾಗಿ ಮಾರ್ಚ್ 8ನೇ ತಾರೀಕಿಗೆ ನೀವು ಏನಾದರೂ ಮೂವಿ ನೋಡಿದಾದರೆ ಆಲ್ಮೋಸ್ಟ್ ಆಗಿ ಎಲ್ಲನೂ ಗೊತ್ತಾಗುತ್ತೆ. ನಿರ್ದೇಶಕ ಮಲ್ಲಿಕಾರ್ಜುನ್ ಅವರ ನಿರ್ಮಾಣದಲ್ಲಿ ಮೂಡಿಬಂದಿರುವ ಸಿನಿಮಾ ಒಂದೊಳ್ಳೆ ಸಂದೇಶವನ್ನು ನೀಡುವಂತಹ ಸಿನಿಮಾವಾಗಿದೆ. ನಟ ಸಿದ್ದು RN ಅವರು ಚಿತ್ರದ ನಾಯಕ ನಟನಾಗಿ ನಟಿಸಿದ್ದಾರೆ.